₹726 ಕೊಟ್ಟವನು ನನಗೆ. ಪ್ಲಾಟ್ಫಾರಮ್ ಚಾರ್ಜ್ ಅಂತೇಳಿ ₹30 ಕಟ್ ಮಾಡವನೆ ಊಬರ್ ಅವನು. ಹಲೋ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಆಲ್ಮೋಸ್ಟ್ ಟೈಮ್ ಬಂದ್ಬಿಟ್ಟು 8:49 ಆಗೈತೆ. ಫಸ್ಟ್ ಆರ್ಡ್ರ್ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇದು ₹700 ಕೊಟ್ಟವನೇ ಗುರು. ಫಸ್ಟ್ ಆರ್ಡ್ರು ಡ್ರಾಪ್ ಎಲ್ಲಿ ಅಂತ ಗೊತ್ತಿಲ್ಲ, ಎತ್ಕೊಂಡಿದ್ದೀನಿ ಊಬರಲ್ಲಿ. ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇನ್ನೇನು 900 ಮೀಟ್ರ್ ಐತೆ. ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಫಸ್ಟ್ ಆರ್ಡ್ರು ಬಂದಿದೆ. ಇವಾಗ ಬಂದಿದ ತಕ್ಷಣ ₹700 ಕೊಟ್ಟ. ಇನ್ನು ಇಲ್ಲಿ ಲೋಕಲಲ್ಲಿ ಮಾಡಿದ್ರು ಇಷ್ಟೊಂದು ಮಾಡೋಕ್ಕಾಗಲ್ಲ ಅಂತೇಳಿ ಏನು 1 hour 1.5 hour ಸೋಮವಾರಲ್ಲಿ ಇವತ್ತು ಹೋಗ್ಬೋದು. ₹700 ಕೊಡ್ತಾ ಅಂದ್ರೆ ಪರವಾಗಿಲ್ವಲ್ಲ 1.5 hourಗೆ. ಅದಕ್ಕೆ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅವತ್ತಿಂದ 5 ದಿನ ಚಾಲೆಂಜ್ ಮಾಡಬೇಕು ಅಂತಿದ್ದೀನಿ. ಅಂದರೆ ಇವತ್ತು 5ನೇ ತಾರೀಕು, ಇವತ್ತಿಂದ 10ನೇ ತಾರೀಕು ಎಷ್ಟು ಅರ್ನಿಂಗ್ ಆಗ್ಸೇನಂತ ನೋಡೋಣ. ಸರಿ, ನಾನು ಪಿಕ್ ಮಾಡಿ ಸಿಗ್ತೀನಿ ಬನ್ನಿ ನಿಮಗೆ. ಪಿಕಪ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ಫೋನ್ ಮಾಡ್ತಾ ಇದ್ದೀನಿ ಇವಾಗ ಇವ್ರಿಗೆ, ಕಸ್ಟಮರ್ಗೆ. ಇಲ್ಲೇ ತೋರಿಸ್ತಾ ಇದೆ ಪಿಕಪ್. ಹಲೋ ಅಣ್ಣ, ಊಬರ್ ಅಣ್ಣ? ಹಾಂ ಸರಿ ಬನ್ನಿ. ಅಲ್ಲಿ ಬರ್ತಾವ್ರು ನೋಡಿ, ಅವ್ರು ಅನ್ಸತ್ತೆ ಮುಂದೆ. ಓಕೆ ಬರಲಿ ರೀ. ಬಂದು ಇವಾಗ ಪಿಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರನ್ನ ಶರ್ಟ್ ಹಾಕ್ಕೊತೀನಿ. ಸುಮ್ಮನೆ ಪೊಲೀಸ್ ಅವ್ರು ಹಿಡ್ಕೊಂಡು ಲಾಕ್ ಮಾಡ್ತಾರೆ. ಆಮೇಲೆ ಸುಮ್ಮನೆ ಯಾಕಪ್ಪ ಬೇಕು. ಜಾಸ್ತಿ ಜನ ಕಮೆಂಟು ಮಾಡ್ತಾಯಿದ್ರು ಕಾಕಿ ಶರ್ಟ್ ಹಾಕ್ಕೊಳ್ಳಿ ಅಂತ. ಅದಕ್ಕೆ ಕಾಕಿ ಶರ್ಟ್ ಹಾಕ್ಕೊಂಡು ಸಿಗ್ತೀನಿ ಗುರು. ಇವಾಗ ತಾನೇ ಪೀನ್ಯದಲ್ಲಿ ಡ್ರಾಪ್ ಮಾಡಿದೆ. ಇದು ಕೊಟ್ಟಿರೋದು ಎಷ್ಟಂದರೆ ₹726 ಕೊಟ್ಟವನು ನನಗೆ. ಇಲ್ಲಿ ತೋರಿಸಿದ್ದು ನನಗೆ 756. ಏನೋ ಪ್ಲಾಟ್ಫಾರಮ್ ಚಾರ್ಜ್ ಅಂತೇಳಿ ₹30 ಕಟ್ ಮಾಡವನೆ ಊಬರ್ ಅವನು. ಅವ್ರ ಅಮ್ಮನ ಅದು ಏನೇನು ಕಟ್ ಮಾಡ್ತಾನೆ ಇಲ್ಲಿ ನೋಡಿ. ಟ್ರಿಪ್ ಬಿಲ್ಲು ಏನು ಗುರು, ಇದು ಕಮಿಷನು ಕಟ್ ಮಾಡ್ತಾನೆ. ಈ ₹30 ಏನು ಕಟ್ ಮಾಡೋ ಅವ್ನಿಗೊಂದು ಅರ್ಥ ಆಗ್ತಾಯಿಲ್ಲ. ಈ ಊಬರ್ ಅವ್ನಿಗೆ ಸೀರಿಯಸ್ ಆಗಿ ಹೇಳ್ತೀನಿ, ನಮ್ಮನ್ನು ಏನೇನು ಮಾಡ್ತಾನೆ ಅವ್ನಿಗೆ ಗೊತ್ತಾಗಬೇಕು. ಒಂದೊಂದಕ್ಕಿಂತ ಒಂದೊಂದು ಥರ ಕಟ್ ಮಾಡ್ತಾನೆ. ಬೈಬಾರ್ದು ಅಂದ್ಕೊಂಡಿರ್ತೀನಿ, ಬೈಯೋ ಥರನೇ ಮಾಡ್ತಾನೆ. ₹30 ಏನು ಕಟ್ ಮಾಡ್ದೆ ಅಂತ ನಂಗೆ ಗೊತ್ತಾಗ್ತಾಯಿಲ್ಲ. ಇಲ್ಲಿ ನೋಡಿ ₹30 ಕಟ್ ಮಾಡವನೆ. ಇದರಲ್ಲೂ ₹30 ಕಟ್ ಮಾಡ್ತಾನೆ, ತಿರ್ಗಾ ಇಲ್ಲೂ ₹30 ಕಟ್ ಮಾಡ್ತಾನೆ. ಏನಕ್ಕೆ ₹30 ಕಟ್ ಮಾಡ್ತಾನೆ? ಅದು ಏನೇನಪ್ಪ ಊಬರ್. ಅದಕ್ಕೆ ಊಬರೇ ಮಾಡೋಕ್ಕೆ ಹೋಗಲ್ಲ. ಪೀಕ್ ಟೈಮಲ್ಲಿ ಮಾಡ್ಬೋದು, ಬಟ್ ಈ ಥರ ಐತೆ ಊಬರ್ದು. ರ್ಯಾಪಿಡೋದಲ್ಲಿ ಇನ್ನೂ ಯಾವುದು ಆರ್ಡ್ರ್ ಇಲ್ಲ. ಪೀನ್ಯದಲ್ಲಿ ಡ್ರಾಪ್ ಮಾಡಿದ್ದು ನಾನು. ಇಲ್ಲಿ ನೋಡೋ ಪೀನ್ಯದಲ್ಲಿ ಇದ್ದೀನಿ. ಇಲ್ಲಿಂದ ಆರ್ಡ್ರ್ ಕೊಡ್ತಾನೋ ಇಲ್ಲೋ ಗೊತ್ತಿಲ್ಲ ಗುರು ನನಗಂತೂ. ಇಲ್ಲಿಂದ ಮೇ ಬಿ ಕೊಟ್ಟರೆ ಚೆನ್ನಾಗಿರುತ್ತೆ, ಕೊಟ್ಟಿಲ್ಲ ಅಂದರೆ ಅಷ್ಟೇ ನನ್ನ ಕತೆ ಮುಗೀತು. ಯಾವುದೋ ಪಾರ್ಸಲ್ ಆದರೂ ಕೊಟ್ಟರೆ ಚೆನ್ನಾಗಿರುತ್ತೆ ರ್ಯಾಪಿಡೋದಲ್ಲಿ. ಇದು 17 ಐತೆ, ನೋಡೋಣ ವೆಯ್ಟ್ ಮಾಡಿ ಯಾವುದಾದ್ರೂ ಕೊಡ್ತಾನೆ ಹೆಂಗೆ ಏನಂತ. ಡ್ರಾಪ್ ಮಾಡೋಷ್ಟರಲ್ಲಿ ಏನು 11-18 ಆಯಿತು. ಬಟ್ 2 hourಗೆ ₹700 ಬರ್ತೈತಾ ಇಲ್ಲ ಅಂತ ಏನೋ ಒಂದು ಕಮೆಂಟ್ ಹಾಕಿರೆ. ಇವತ್ತಿಂದ ಬಂದ್ಬಿಟ್ಟು 5 ದಿನ ಚಾಲೆಂಜ್ ಮಾಡ್ತಾಯಿದ್ದೀನಿ ಗುರು. 5 ದಿನ ಅರ್ನಿಂಗ್ಸ್ ಮಾಡ್ತೀನಿ, ಎಷ್ಟಾಗುತ್ತೆ ಏನಂತ ನೋಡೋಣ. ಸರಿನಾ? 5 ದಿನ ಚಾಲೆಂಜ್ ಬಗ್ಗೆ ನೀವೇನಾದರೂ ಒಂದು ಕಮೆಂಟ್ ಹಾಕಿರಿ. ಇದು ಸೋಮವಾರ, ಇದು ಮಂಗಳವಾರ ಬರುತ್ತೆ ವಿಡಿಯೋ. ಅದೇ 5 ದಿನ ಚಾಲೆಂಜ್ ಮಾಡ್ತಾಯಿದ್ದೀನಿ. ಇದ್ರ ಬಗ್ಗೆ ನೀವೇನಂತರ ಕಮೆಂಟ್ ಹಾಕಿರಿ. ಸರಿನಾ? ಇದರಲ್ಲಿ ಏನಾದರೂ ಪಾಯಿಂಟ್ಸ್ ತಿನ್ನಿಸ್ಕೊಡ್ಬೇಕು ಹೆಂಗೆ ಏನಂತಿದ್ರೆ ದಯವಿಟ್ಟು ಕೆಳಗೆ ಕಮೆಂಟ್ ಹಾಕಿರಿ. ಇನ್ನೊಂದು ನನಗೆ ಕಮೆಂಟ್ ಮಾಡ್ತಾಯಿದ್ರು ಬ್ರೋ, ವೈಟ್ ಬೋರ್ಡ್ ಆಟೋ ಬೇಕು ಅಂತೇಳಿ. ವೈಟ್ ಬೋರ್ಡ್ ಆಟೋ ಬೇಕಂದರೆ ನಮ್ಗೆ ಆಲ್ಮೋಸ್ಟ್ ಎಲ್ಲ ಒಂದು 3 ಲಕ್ಷ ಆಗುತ್ತೆ. ಎಲ್ಲೋ ಬೋರ್ಡ್ ಬೇಕಂದ್ರೂ ಎಲ್ಲ ಒಂದು 3 ಲಕ್ಷ. ಅದಕ್ಕೂ ಡಿಫ್ರೆನ್ಸ್ ಅಂದರೆ ಒಂದು 10,000 ಒಂದು 20,000 ಡಿಫ್ರೆನ್ಸ್ ಅಷ್ಟೇ, ಜಾಸ್ತಿ ಏನು ಬರೋಲ್ಲ. ಎಲ್ಲೋ ಬೋರ್ಡ್ಗೆ ಕಮ್ಮಿ ಆಗುತ್ತೆ, ವೈಟ್ ಬೋರ್ಡ್ಗೆ ಜಾಸ್ತಿ ಆಗುತ್ತೆ. ಯಾಕಂದರೆ ವೈಟ್ ಬೋರ್ಡ್ಗೆ ಪರ್ಮಿಟ್ ಎಲ್ಲ ಬರೋಲ್ಲ, ಲೋಕಲ್ ನಾವು ಪರ್ಸ್ನಲ್ ಯೂಸಸ್ಗೆ ಅಷ್ಟೇ. ಎಲ್ಲೋ ಬೋರ್ಡ್ಗೆ ಬಂದ್ಬಿಟ್ಟು ಎಲ್ಲ ಬರುತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಕಮ್ಮಿ ಆಗ್ಬೋದು, ಏನು ಜಾಸ್ತಿ ಐ ಥಿಂಕ್ ವೈಟ್ ಬೋರ್ಡ್ಗೆ ಸ್ವಲ್ಪ ಜಾಸ್ತಿ, ಎಲ್ಲ ಬೋರ್ಡ್ಗೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳವ್ರೆ. ಇದ್ರ ಬಗ್ಗೆ ನೀವೇನಂತರ ಕಮೆಂಟ್ ಹಾಕಿರಿ. ಆಟೋ ಬಗ್ಗೆ ಗೊತ್ತಿದ್ದರೆ ದಯವಿಟ್ಟು ಕೇಳಿ ಕಮೆಂಟ್ ಹಾಕಿರಿ. ಇಲ್ಲ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿಬಿಟ್ಟು ವೈಟ್ ಬೋರ್ಡ್ಗೆ ಇಷ್ಟ ಆಗುತ್ತೆ, ಎಲ್ಲೋ ಬೋರ್ಡ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಹಾಕಿರಿ. ಸರಿನಾ? ಓಕೆ, ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ನೆಕ್ಸ್ಟ್ ಆರ್ಡ್ರಿಗೆ ಕಾಯೋಣ. ಯಾವುದಾದ್ರೂ ಬೀಳತ್ತಾ ಹಿಂಗೆ ಅಂತ ನೋಡೋಣ. ಪೀನ್ಯದಲ್ಲಿ ಬೀಳತ್ತಾ ಏನಂತ ಒಂದು ಕಮೆಂಟ್ ಹಾಕಿರಿ. ಯಾಕಂದರೆ ನೆಕ್ಸ್ಟ್ ಬರೋರಿಗೆ ಗೊತ್ತಾಗುತ್ತೆ. ನಾನು ಪೀನ್ಯಾಗೆ ಇದೇ ಸೆಕೆಂಡ್ ಟೈಮೇನೋ ಬಂದಿರೋದು, ಆಲ್ಮೋಸ್ಟ್ ಬಂದಾಗ ಬಿದ್ದೈತೆ. ಓಕೆ, ಇವಾಗ ಟಾರ್ಗೆಟ್ ಎಲ್ಲ ಕಂಪ್ಲೀಟ್ ಮಾಡಬೇಕು ಗುರು. ಇಷ್ಟು ದಿನ ಎಲ್ಲ ಆರ್ಡ್ರು ಇಲ್ಲ, ಅದು ಇಲ್ಲ ಅಂತ ಸುಮ್ಮನೆ ಇದೆ. ಇವತ್ತಿಂದ ಟಾರ್ಗೆಟ್ ಕಂಪ್ಲೀಟ್ ಮಾಡಬೇಕು. ಯಾಕಂದರೆ 11ನೇ ತಾರೀಕಿಂದ ನನಗೆ EMIಗಳು ಬಂತು. ಅದಕ್ಕೆ ಆದಷ್ಟು ಟಾರ್ಗೆಟ್ ಎಲ್ಲ ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ನೆಕ್ಸ್ಟ್ ಆರ್ಡ್ರ್ ಹಾಕ್ಕೊಂಡು ಸಿಗ್ತೀನಿ ನಿಮಗೆ. ಸರಿನಾ? ಬನ್ನಿ ವೆಯ್ಟ್ ಮಾಡೋಣ. ಗುರು ಪೀನ್ಯದಿಂದ ಈಚೆನೇ ಬಂದ್ಬಿಟ್ಟೆ. ಅವ್ರ ಅಮ್ಮನ ಪೀನ್ಯದಲ್ಲಿ ಒಂದೇ ಒಂದು ಆರ್ಡ್ರ್ ಇಲ್ಲ. ಅಲ್ಲಿ ಡ್ರಾಪ್ ಮಾಡಿದ್ದು 11:30ಗೆ. ಇವಾಗ ಟೈಮ್ ನೋಡ್ಬೋದು 12:30 ಆಯಿತು. ಒಂದೇ ಒಂದು ಆರ್ಡ್ರ್ ಇಲ್ಲ ಗುರು. ರ್ಯಾಪಿಡೋದಲ್ಲಿ ಇಲ್ಲ, ಊಬರಲ್ಲೂ ಇಲ್ಲ. ಯಪ್ಪ ತಲೆ ಕೆಟ್ಟೋಗೈತೆ ನನಗಂತೂ ಸೀರಿಯಸ್ ಆಗಿ. ಒಂದೇ ಒಂದು ಆರ್ಡ್ರ್ ಮಾಡಿಲ್ಲ ನೋಡಿ ರ್ಯಾಪಿಡೋದಲ್ಲಿ. ಊಬರಲ್ಲಿ ಮಾತ್ರ ಒಂದು ಆರ್ಡ್ರ್ ಮಾಡಿದ್ದು ಅಷ್ಟೇ. ಈ ಥರ ಐತೆ ಪರಿಸ್ಥಿತಿ. ಲಾಂಗ್ ಬಂದ್ಬಿಟ್ರೆ ಬ್ಯಾಕ್ ಟು ಬ್ಯಾಕ್ ಕೊಟ್ಟ ಅಂದರೆ ವರ್ಕೌಟ್ ಆಗುತ್ತೆ. ಈ ಥರ ಕಾಯಬೇಕು, ವೆಯ್ಟ್ ಮಾಡಿಸ್ತಾನಂದರೆ ಸಿಕ್ಕಾಪಟ್ಟೆ ಹಿಂಸೆ. ಲೋಕಲಲ್ಲೇ ಮಾಡ್ಬೋದು ಅನಿಸುತ್ತೆ.
ಬಟ್ ಲಾಂಗ್ ಬಂದರೆ ಒಂದೇ ಆರ್ಡ್ರಲ್ಲಿ ಬರ್ಬೋದು ಅಂತ ಬರ್ತೀವ, ಇಲ್ಲಿಂದ ಆರ್ಡ್ರೇ ಕೊಡೋಲ್ಲ ಗುರು. ಈ ಥರ ಐತೆ, ಏನು ಮಾಡೋದು ಹೇಳಿ. ಇಲ್ಲಿ ನೋಡಿ ಬಂದಿದ್ದಷ್ಟೇ, ಈ ಕಡೆಯಿಂದ ಒಂದು ಆರ್ಡ್ರ್ ಕೊಡ್ತಾ ಇಲ್ಲ, ಈ ಕಡೆಯಿಂದ ಯಾವುದಾದ್ರೂ ಒಂದು ಲಾಂಗ್ ಕೊಟ್ಟರೆ ಎಲ್ಲಾದರೂ ಕೊಡಲಿ ಗುರು, ಹೋಗ್ಬಿಡ್ತೀನಿ ಲಾಂಗ್ ಮಾಡೋಣ ಅಂತ ಬಂದರೆ ಈ ಥರ ಐತೆ, ಆರ್ಡ್ರೇ ಕೊಡ್ತಾ ಇಲ್ಲ. ನನಗೆ ಮಾತ್ರ ಇಲ್ವಾ ಬೇರೆಯವ್ರಿಗೂ ಇಲ್ವಾ ಒಂದು ಗೊತ್ತಾಗ್ತಾ ಇಲ್ಲ ನನಗೆ. ನೋಡಿದ ಪ್ರಕಾರ ಎಲ್ಲರೂ ಹೋಗ್ತವ್ರೆ, ಪಿಕ್ ಮಾಡ್ತವ್ರೆ, ಹೋಗ್ತವ್ರೆ, ನನಗೆ ಆರ್ಡ್ರ್ ಇಲ್ಲ, ಇಲ್ಲಾಂದರೆ ಅವ್ರಿಗಿಲ್ವಾ ಏನೋ ಒಂದು ಅರ್ಥ ಆಗ್ತಾ ಇಲ್ಲ ನನಗೆ. ಎರಡೇ ಎರಡು ಆ್ಯಪ್ ಇರೋದು ನನ್ನ ಹತ್ರ. ನಮ್ಮ ಹತ್ರ ಅದು ಏನೋ ಸಸ್ಪೆಂಡ್ ಆಗೈತೆ, ಅದು ಕೋರ್ಮಂಗ್ಳಿಗೆ ಹೋಗಿ ಚೆಕ್ ಮಾಡಬೇಕು. ಈ ಥರ ಈ ನಂಬ್ಕೊಂಡು ಈ ಕಡೆ ಬಂದ್ಬಿಟ್ರೆ ಮುಗಿದ ಕತೆ. ಇನ್ನು ಓಲಾ ಅಂತೂ ಬೈಕ್ ಟ್ಯಾಕ್ಸ್ ಐತೆ ಓಲಾ. ಇಲ್ಲಿ ನೋಡಿ ನಾನು ಆಟೋದು ಹಾಕಿ ಇಕ್ಕಿದೆ, ಇವಾಗ ಇದು ಓಲಾ ತಗೊತೈತೆ. ಇಲ್ಲಿ ನೋಡ್ಬೋದು, ಈ 4 ಕಿಲೋಮೀಟ್ರಿಗೆ 86 ರೂಪಾಯಿ ಕೊಡ್ತಾವನೆ. ಇಲ್ಲಿ ನೋಡಿ, ಅದು ಡ್ರಾಪ್ ಎಲ್ಲೇಳಿ ಅವ್ರ ಅಮ್ಮನ ಎಲ್ಲೋ ಕರ್ಕೊಂಡು ಹೋಗ್ತಾನೆ, ಆ ಕಡೆ ಎಲ್ಲೋ ಹೋಗಪ್ಪ. ಇಲ್ಲಿ ನೋಡಿ, ಇದು ಬೈಕ್ ಟ್ಯಾಕ್ಸಿ ಕುತ್ಕೊಂಡೈತೆ ಓಲಾ. ಏನಾಗೈತೆ ಗೊತ್ತಿಲ್ಲ, ಇದು ನಂದು ಓಲಾ. ಇದು ನಮ್ಮ ಯಾತ್ರೆ ಬಂದ್ಬಿಟ್ಟು ನೋಡಿ ಈ ಥರ ಬರುತ್ತೆ, ಕಾರು, ಆಟೋ ಇವೆಲ್ಲ ಹಾಕ್ದ್ರೂ ತಗೊತಾ ಇಲ್ಲ ಗುರು. ಅವರು ಕೇಳಿದ್ರೆ ಆಫೀಸ್ ಹತ್ರನೇ ಬಂದು ಒಂದ್ಕಿತ ವಿಸಿಟ್ ಮಾಡಬೇಕು ಅಂತ ಅವ್ರು ಹೇಳ್ತವ್ರೆ. ಈ ಥರ ಏನು ಮಾಡೋದೋಗಪ್ಪ, ಈ ಥರ ಐತೆ. ಸಿಕ್ಕಾಪಟ್ಟೆ ತಲೆ ಕೆಟ್ಟೋಗ್ಬಿಟ್ಟೈತೆ. ಆರ್ಡ್ರೇ ಇಲ್ಲ, ನನ್ನ ಗ್ರೀನಲ್ಲಿದ್ರೂ ಆರ್ಡ್ರ್ ಇಲ್ಲ ಗುರು. ಈ ಥರ ಐತೆ, ಸೀರಿಯಸ್ ಆಗಿ ತುಂಬ ತಲೆ ಕೆಟ್ಟೋಗ್ಬಿಟ್ಟೈತೆ ಹಂಗೆ ಆರ್ಡ್ರ್ ಇಲ್ದಿರ. ಕಮಿಟ್ಮೆಂಟ್ ಬಂತು ಅಂದರೆ ಕುತ್ತಿಗೆವ್ರಿಗೂ ವಾಹ್, ಈ ಥರ ಐತೆ ಜೀವನ. ಮುಂದೆ ಮೆಟ್ರೋ ಐತೆ, ಮೆಟ್ರೋ ಹತ್ರ ಹಿಂದೆ ಇದ್ದೀನಿ ಸ್ವಲ್ಪ. ಇಲ್ಲಿ ನೋಡ್ಬೋದು ಪಿನ್ನೆ, ಇದು ಪಿನ್ನೆ ಒಳಗಡೆಯಿಂದ ಮೆಟ್ರೋ ಹತ್ರ ಇದ್ದೀನಿ. ಇಲ್ಲೂ ಆರ್ಡ್ರ್ ಇಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ, ನೋಡೋಣ ಯಾವುದಾದ್ರು ಬೀಳತ್ತೆ ಹೆಂಗೇನಂತ. 2 ಮೆಟ್ರೋ ಐತೆ, ಇಲ್ಲಿ ಪಿನ್ನೆದೊಂದು ಮೆಟ್ರೋ ಐತೆ, ಈ ಕಡೆ ಒಂದು ಮೆಟ್ರೋ ಐತೆ. ಯಾವ ಕಡೆ ಬೀಳತ್ತೆ ಹೇಳೋಕ್ಕಾಗಲ್ವಲ್ಲ, ಅದಕ್ಕೆ ಸ್ವಲ್ಪ ಹಿಂದೆನೇ ಇದ್ದೀನಿ. ಇನ್ ಕೇಸ್ ರೈಟ್ ಬಿತ್ತು ಅಂದರೆ ರೈಟ್ ಹೋಗ್ಬೋದು, ಇಲ್ಲಾಂದರೆ ಲೆಫ್ಟ್ ಬಿದ್ದರೆ ಲೆಫ್ಟ್ ಹೋಗ್ಬೋದು. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಒಂದೇ ಒಂದು ಡ್ಯೂಟಿನೂ ಅಲ್ಲಿ ಅಲ್ಲಾಡ್ತಾನೆ ಇಲ್ಲ ಗುರು, ಆ ಥರ ಐತೆ. ಪಿನ್ಯದಲ್ಲಿ ನನಗೆ ಮಾತ್ರ ಹಿಂಗೇನಾ, ಇಲ್ಲಾಂದರೆ ನೀವು ಬಂದಿರೋರು ದಯವಿಟ್ಟು ಕಮೆಂಟ್ ಹಾಕಿರಿ, ಪಿನ್ಯದಲ್ಲಿ ಬಂದಾಗ ಆರ್ಡ್ರ್ ಬಿತ್ತಾ ಹೆಂಗೆ ಏನಂತ. ಒಂದೇ ಒಂದು ಅದು ಯಾವುದೋ ಒಂದು ಆರ್ ಟಿ ನಗರಕ್ಕೆ ಬಿತ್ತು, ಅಂದರೆ ಟಿ ದಾಸರಳ್ಳಿ ಅಂತ, ಇಲ್ಲೆಲ್ಲ ನಿಯರ್ ಇಲ್ಲೇ ದಾಸರಳ್ಳಿ ಅಂತ ಐತೆ. ಟಿ ದಾಸರಳ್ಳಿ ಕಡೆಗೆ ಒಂದು ಆರ್ಡ್ರ್ ಬಿತ್ತು ಅಷ್ಟೇ ಗುರು. ಅದು ಒಂದೇ ಒಂದು ಆರ್ಡ್ರು, ಅದು ಯಾವುದೋ ಪಾರ್ಸೆಲ್ ಯಾವುದೋ ಬಿದ್ದಿದ್ದು, ಅದು ಎತ್ಕೊಳಕ್ಕಾಗಿಲ್ಲ. ಇಲ್ಲಿ ಕ್ಲಿಕ್ ಮಾಡ್ತಾಯಿದ್ದೀನಿ, ಕ್ಲಿಕ್ ಆಗಿಲ್ಲ. ಅದೊಂದೇ ಆರ್ಡ್ರ್ ಬಿದ್ದಿದ್ದು, ಆಮೇಲೆ ಯಾವುದೂ ಒಂದೇ ಒಂದು ಆರ್ಡ್ರು ಬಿದ್ದಿಲ್ಲ. ಈ ಥರ ಐತೆ ದಾಸರಳ್ಳಿಯಲ್ಲಿ, ಪೀಣ್ಯದಲ್ಲಿ. ಇದ್ರ ಬಗ್ಗೆ ನೀವೇನಂತರ ಒಂದು ಕಮೆಂಟ್ ಹಾಕಿರಿ, ಪೀಣ್ಯಕ್ಕೆ ಬಂದಾಗ ಆರ್ಡ್ರ್ ಬಿದ್ದಿತ್ತಾ ಹೆಂಗೆ ಏನಂತ. ಸರಿ, ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ಯಾವುದಾದ್ರೂ ಆರ್ಡ್ರ್ ಒಂದು ಹಾಕ್ಕೊಂಡು ನಾನು ನಿಮಗೆ ಸಿಗ್ತೀನಿ. ಇನ್ನೇನು ಮಾಡೋಕ್ಕಾಗಲ್ಲ, ಪೇಷನ್ಸಿಂದ ವೆಯ್ಟ್ ಮಾಡಬೇಕಷ್ಟೇ. ಪೇಷನ್ಸ್ ಇರಬೇಕು, ಪೇಷನ್ಸಿಂದ ವೆಯ್ಟ್ ಮಾಡಿ ಯಾವುದಾದ್ರೂ ಆರ್ಡ್ರ್ ಬಿತ್ತು ಅಂದರೆ ನಾನು ನಿಮಗೆ ಸಿಗ್ತೀನಿ ಬನ್ನಿ ಗುರು. ಪಿನ್ಯದಲ್ಲಿ ಆರ್ಡ್ರೇ ಬಿದ್ದಿಲ್ಲ. ಪಿನ್ನೆಯಿಂದ ಮುಂದೆ ಅದು ಯಾವುದಪ್ಪ ಅಲ್ಲಿ ಸಿಗ್ನಲ್ ಐತಲ್ಲ, ಗುರುಗುಂಟುಪಾಲೆಯಿಂದ ಆಮೇಲೆ ಸಾಕರ್ ನಗರಕ್ಕೆ ಒಂದು ಆರ್ಡ್ರ್ ಕೊಟ್ಟ. ಎಷ್ಟು ಕೊಟ್ಟಿರ್ಬೋದು ಅಂದರೆ ನೋಡ್ಬೋದು, ಇಲ್ಲಿ 7 ಕಿಲೋಮೀಟ್ರಿಗೆ 127 ರೂಪಾಯಿ ಕೊಟ್ಟವನೇ. ತೋರಿಸ್ತೀನಿ ರೀ, ಇಲ್ಲಿ ನೋಡ್ಬೋದು. 7.3 ಅಂದರೆ ಅಷ್ಟೇ, 7 ಕಿಲೋಮೀಟ್ರ್ ಇಟ್ಕೊಳ್ಳಿ. 7 ಕಿಲೋಮೀಟ್ರಿಗೆ ಕೊಟ್ಟಿರೋ ಅರ್ನಿಂಗ್ಸ್ ನೋಡಿ 127. ಅದ್ರಲ್ಲಿ ಬೇರೆ ತಿರ್ಗಾ ಏನು 6 ರೂಪಾಯಿನ ಕಟ್ ಮಾಡವನೇ ಗುರು. ಯೂಬರ್ ಅವನು, ಅವ್ರ ಅಮ್ಮನಿಗೆ ಏನಂತಾನೆ ಅರ್ಥ ಆಗಲ್ಲ ಯೂಬರ್ದು. ಇಲ್ಲಿ ನೋಡಿ, ನಾನು ಕೊಟ್ಟಿರೋದು 121. ಟ್ರಿಪ್ ಬಿಲ್ ಅಂತೇಳಿ ತಿರ್ಗಾ 6 ರೂಪಾಯಿ ಕಟ್ ಮಾಡವನೆ. ಅದು ಏನಕ್ಕೆ ಈ ಥರ ಕಟ್ ಮಾಡ್ತಾನೋ ಒಂದು ನಂಗೆ ಅರ್ಥ ಆಗ್ತಾ ಇಲ್ಲ. ರ್ಯಾಪಿಡೋದಲ್ಲಂತೂ 0, ಒಂದೇ ಒಂದು ಅರ್ನಿಂಗ್ ಮಾಡಿಲ್ಲ ರ್ಯಾಪಿಡೋದಲ್ಲಿ. ಸಿಕ್ಕಾಪಟ್ಟೆ ಹಿಂಸೆ ಆಗ್ಬಿಟ್ಟೈತೆ. ಹೋಗಪ್ಪ, ಟೈಮ್ ನೋಡ್ಬೋದು 1:44 ಆಯಿತು. ನನ್ನ ಅರ್ನಿಂಗ್ಸ್ ನೋಡೋದಾದರೆ 884 ರೂಪಾಯಿ ಮಾಡಿದ್ದೀನಿ ಅಷ್ಟೇ. ಇನ್ನು 1000 ರೂಪಾಯಿ ಮಾಡಿಲ್ಲ ಗುರು. 2 ಗಂಟೆ ಆಗ್ತಾ ಬಂತು ಟೈಮು. ಈ ಥರ ಐತೆ ಆರ್ಡ್ರ್ ಕಮ್ಮಿ ಐತೆ. ಸೋಮವಾರದಿಂದ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಆರ್ಡ್ರ್ ಅಂದ್ಕೊಂಡಿದ್ದು, ಬಟ್ ಇವತ್ತಿಂದನೂ ಆರ್ಡ್ರೇ ಇಲ್ಲ. ಏನಾಗೈತೋ ಗೊತ್ತಿಲ್ಲ ಆರ್ಡ್ರಿಗೆ. ಓಕೆ, ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ಯಾವುದಾದ್ರೂ ಒಳ್ಳೆ ಆರ್ಡ್ರ್ ಎತ್ಕೊಂಡು ಸಿಗ್ತೀನಿ ಬನ್ನಿ ಗುರು. ಫೈನಲಿ ಮಾನ್ಯತಾ ಟೆಕ್ ಪಾರ್ಕ್ ಬಂದೆ. ಇವಾಗ ಮಾನ್ಯತಾ ಟೆಕ್ ಪಾರ್ಕಲ್ಲಿದ್ದೀನಿ. ಟೈಮ್ ನೋಡ್ಬೋದು, ಆಲ್ಮೋಸ್ಟ್ 4 ಗಂಟೆ ಆಯಿತು. ಎಲ್ಲ ಲೋಕಲ್ ಕೊಡ್ತಾವನ, ಲೋಕಲ್ ಡ್ಯೂಟಿನೇ. ಊಬರಲ್ಲಿ ಮಾಡೋಣ ಅಂತ ಇವಾಗ ನೋಡ್ಬೋದು, ಊಬರಲ್ಲಿ ಕೊಡ್ತಾವನೆ. ಲಾಂಗ್ ನಮ್ಮ ಏರಿಯಾ ಸೈಡ್ ಎತ್ಕೊಂಡು ಹೋಗೋಣ ಲಾಂಗು ಅಂತ ನೋಡೋಣ. ಇಲ್ಲಿಂದ ಯಾವುದೋ HSR ಲೋಡ್ ಕೊಟ್ಬಿಟ್ರೆ ಹೋಗ್ಬಿಡ್ತೀನಿ. ನೋಡೋಣ ಲಾಂಗ್ ಕೊಡ್ತಾನೆ ಹೆಂಗೆ ಏನು ಅಂತ. ಯಾಕಂದರೆ ಇಲ್ಲಿಂದ ನಮ್ಮ ಏರಿಯಾ ನಿಯರ್ ಬೈ ಹೋದ್ರೇ ಆರ್ಡ್ರು. ಯಾಕಂದರೆ ಬೇರೆ ಸೈಡ್ ಹೋಗ್ಬಿಟ್ರೆ ತಿರ್ಗಾ ಬೆಳಗ್ಗೆಯಿಂದ ಮಾಡ್ದಂಗೆ ಆಗುತ್ತೆ ಅಷ್ಟೇ ಗುರು. ಲಾಸ್ಟ್ ಆರ್ಡ್ರ್ ಮಾಡೋದು ಅಷ್ಟೇ. ಟೋಟಲ್ ನೋಡ್ಬೋದು, ಅದೇ ಲಾಸ್ಟ್ ಆರ್ಡ್ರ್ 128 ರೂಪಾಯಿ ಇಷ್ಟು ಮಾಡ್ದಲ್ಲ. ಇದು ಕಾಕ್ಸ್ಟೋನು 127 ರೂಪಾಯಿ, ಅದೇ ಲಾಸ್ಟ್ ಆರ್ಡ್ರು. ಆಮೇಲೆ ಡ್ಯೂಟಿನೇ ಇಲ್ಲ. ರ್ಯಾಪಿಡೋದಲ್ಲಿ 0, ಬಾನಸ್ವಾಡಿ ಕೊಡ್ತಾವನೆ. ರ್ಯಾಪಿಡೋದಲ್ಲಿ 0. ಊಬರಲ್ಲಿ ಬಂದ್ಬಿಟ್ಟು ಇಷ್ಟು ಮಾಡಿದ್ದೀನಿ. ರ್ಯಾಪಿಡೋದಲ್ಲಿ ಮಾಡೋದು ಬೇಡ ಅಂತ, ಯಾಕಂದರೆ ಇನ್ನು ಇವತ್ತೇನಾದರೂ ಒಂದು 100-200 ರೂಪಾಯಿ ಮಾಡಿದ್ರೂ ತಿರ್ಗಾ ಕಮಿಷನ್ ಕಟ್ ಆಗುತ್ತೆ. ನೋಡೋಣ,
ಊಬರಲ್ಲೇ ಟ್ರೈ ಮಾಡ್ತೀನಿ ಆದಷ್ಟು. ಇನ್ನೊಂದು ಊಬರಲ್ಲಿ ಕಮಿಷನ್ ಕಟ್ ಮಾಡ್ತಾವನೆ, ಬುಕ್ಕಿಂಗ್ ಪ್ಲಾಟ್ಫಾರ್ಮ್ ಚಾರ್ಜ್ ಏನು ಅಂತೇಳಿ. ಇದ್ರ ಬಗ್ಗೆ ನಿಮ್ಗೇನಾದ್ರು ಗೊತ್ತಿದ್ದರೆ ದಯವಿಟ್ಟು ಕೆಳಗೆ ಕಮೆಂಟ್ ಹಾಕಿರಿ ಏನಂತ. ಎಲ್ಲ ಡ್ರಾಪ್ ಮಾಡ್ಬಿಟ್ಟು ಎಲ್ಲ ಸುತ್ತಾಕೊಂಡು ಎಲ್ಲ ಕಡೆ ಸುತ್ತಾಕೊಂಡೆ ಲಾಸ್ಟ್ ಮನೆ ಹತ್ರ ಟೆಕ್ ಪಾರ್ಕ್ ಬಂದಿರೋದು. ಇಲ್ಲಿ ಕೊಡ್ತಾವನೆ, ಲಾಂಗ್ ಎತ್ಕೊಂಡು ಹೋಗ್ಬಿಡೋಣ. ನೋಡೋಣ, ವೆಯ್ಟ್ ಮಾಡಿ ಯಾವುದಾದ್ರೂ ಆರ್ಡ್ರ್ ಎತ್ಕೊಳ್ಳೋಣ. ಸರಿನಾ? ಮನ್ನೆತ್ತದಲ್ಲಿದ್ದೀನಿ, ಮನ್ನೆತ್ತ ಬ್ಯಾಕ್ ಗೇಟ್ ಹತ್ರ. ಓಕೆ, ವೆಯ್ಟ್ ಮಾಡಿ ಯಾವುದನ್ನು ಒಂದು ಆರ್ಡ್ರ್ ಎತ್ಕೊಂಡು ನಿಮಗೆ ಸಿಗ್ತೀನಿ. ಎಲ್ಲ 50 ರೂಪಾಯಿ ಆರ್ಡ್ರು, 100 ರೂಪಾಯಿ ಆರ್ಡ್ರು ಕೊಡ್ತಾವೆ. 150 ಇಲ್ಲಿ ನೋಡ್ಬೋದು, 8 ಕಿಲೋಮೀಟ್ರಿಗೆ ಬೈರೆತ್ತಿ ಕೊಡ್ತಾವನೆ ಬಿಲೇಶ್ ವಾಲೆ. ಗುರು ಇಲ್ಲೇ ಮಾನ್ಯತದಲ್ಲೇ ಇದ್ದೀನಿ. ಟೈಮ್ ನೋಡ್ಬೋದು 4:45 ಆಯಿತು. ಆರ್ಡ್ರೇ ಇಲ್ಲ ಗುರು, ಇನ್ನು ಮಾನ್ಯತದಲ್ಲೂ ಆರ್ಡ್ರೇ ಇಲ್ಲ. ಅಲ್ಲಿಂದ ಎಲ್ಲ ಸುತ್ತಾಡ್ತಾ ಇದ್ರೂ ಒಂದೂ ಬೀಳ್ತಾ ಇಲ್ಲ. ಎಲ್ಲ ರಾಜಾಜಿನಗರ, ಯಶವಂತಪುರ ಆ ಕಡೆ ಕೊಡ್ತಾವನೆ. ನೆಟ್ವರ್ಕ್ ಬೇರೆ ಈ ಕಡೆ ಕರೆಕ್ಟಾಗಿ ಬರ್ತಾ ಇಲ್ಲ. ಬೆಳಗ್ಗೆ ಹೋಗಿದ್ನ ಆ ಕಡೆನೇ ಕೊಡ್ತಾವ. ತಿರ್ಗಾ ಅಲ್ಲಿ ಹೋಗ್ಬಿಟ್ಟು ಏನು ಮಾಡೋದು, ಅಲ್ಲೇ ಕುತ್ಕೋಬೇಕಾ? ನೋಡಿ, ನೆಟ್ವರ್ಕೇ ಇಲ್ಲ. ರ್ಯಾಪಿಡೋದಲ್ಲಿ ಒಂದೇ ಒಂದು ಮಾಡಿಲ್ಲ. ಸುತ್ತಾಡ್ತಾ ಇದ್ರೂ ಆರ್ಡ್ರೇ ಇಲ್ಲ. ಏನಾಗೈತೆ ಗೊತ್ತಿಲ್ಲ. ಆಟೋದವರೆಲ್ಲ ಸೈಡಿಗೆ ನಿಲ್ಲಿಸ್ಬಿಟ್ಟೆ ಆಟೋದಲ್ಲೇ ಮಲ್ಕೊಬಿಟ್ಟವ್ರೆ. ಆ ಥರ ಐತೆ ಜೀವನ. ಹಿಂಗೆ ಆಗಿದ್ರೆ ಏನು ಮಾಡೋದು ಒಂದು ಅರ್ಥ ಆಗ್ತಾ ಇಲ್ಲ. ಆರ್ಡ್ರೆಲ್ಲ ಏನಾಗೈತೋ ಏನು ಒಂದು ಅರ್ಥ ಆಗ್ತಾ ಇಲ್ಲ ಗುರು. ಸೀರಿಯಸ್ ಆಗಿ ಎಲ್ಲೋಗವ್ರೆ ಜನ ಎಲ್ಲ. ಜನನೂ ಅಷ್ಟೊಂದಿಲ್ಲ, ಟ್ರಾಫಿಕ್ಕು ಅಷ್ಟೊಂದಿಲ್ಲ. ಏನಾಗೈತೆ ಬೆಂಗಳೂರಿಗೆ, ಯಾಕೆ ಏನು ಒಂದು ಅರ್ಥ ಆಗ್ತಾ ಇಲ್ಲ. ನನ್ನ ಪ್ರಕಾರ ಏನು 10ನೇ ತಾರೀಕು ಮೇಲೆ ಸ್ಟಾರ್ಟ್ ಆಗ್ಬೋದು ಅನಿಸುತ್ತೆ ಡ್ಯೂಟಿ. ನೋಡೋಣ ಏನೇನಾಗುತ್ತೆ ಅಂತ. ವೆಯ್ಟ್ ಮಾಡ್ತಾ ಇದ್ದೀನಿ ಆರ್ಡ್ರಿಗೆ. ನೋಡೋಣ, ವೆಯ್ಟ್ ಮಾಡಿ ಯಾವುದಾದ್ರೂ ಎತ್ಕೊಂಡು ಸಿಗ್ತೀನಿ ನಿಮಗೆ. ಸುಮ್ಮನೆ ನನಗೂ ವೀಡಿಯೋ ಮಾಡಿ ಬೇಜಾರಾಗ್ಬಿಟ್ಟೈತೆ. ಆರ್ಡ್ರೇ ಇಲ್ಲ, ಏನಂತ ವೀಡಿಯೋ ಮಾಡಲಿ? 800 ರೂಪಾಯಿ ಮಾಡಿದ್ದೀನಿ ಅಂತ ಫುಲ್ ಅದೇ ಕತೆ ಕೊಯ್ಯೋಕ್ಕಾಗತ್ತಾ? ಆ ಥರ ಕೊಯ್ಯೋಕ್ಕೂ ನಂಗೆ ಇಷ್ಟ ಇಲ್ಲ. ಅದಕ್ಕೇ ವೀಡಿಯೋ ಮಾಡೋಕ್ಕೆ ಜಾಸ್ತಿ ನಾನು ಟೈಮ್ ತೊಗೊಂಡು ಮಾಡೋದು. ಓಕೆ, ವೆಯ್ಟ್ ಮಾಡಿ ಯಾವುದಾದ್ರೂ ಆರ್ಡ್ರ್ ಎತ್ಕೊಂಡೇ ಸಿಗ್ತೀನಿ. ತಿರ್ಗಾ ನಾನು ನಿಮಗೆ ಹೇಳೋಕ್ಕೋಗಲ್ಲ, ಎಷ್ಟೊತ್ತಿಗೆ ಬೀಳುತ್ತೇನೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಸರಿನಾ? ಇಲ್ಲಿ ನೋಡಿ, ನಮ್ಮ ಏರಿಯಾದಕ್ಕೆ ಬೈಕ್ ಟ್ಯಾಕ್ಸ್ ಎಲ್ಲಿ ಕೊಡ್ತಾವನೆ ಗುರು. ಓಲಾದು ಬೈಕ್ ಟ್ಯಾಕ್ಸ್ ಐತೆ. ಬೈಕ್ ಟ್ಯಾಕ್ಸ್ ಎಲ್ಲಿ ಕೊಡ್ತಾವನೆ ಗುರು ನಮ್ಮ ಏರಿಯಾಗೆ. ಊಬರಲ್ಲಿ ರ್ಯಾಪಿಡೋದಲ್ಲಿ ಕೊಟ್ಟಿಲ್ಲ. ಬೈಕ್ ಟ್ಯಾಕ್ಸಿ ಓಲಾದು ಬೈಕ್ ಟ್ಯಾಕ್ಸ್ ಐತೆ ನನ್ನ ಹತ್ರ. ಅದರಲ್ಲಿ ದೊಡ್ಡನಕ್ಕೆ ಕೊಂದಿಗೆ ಕೊಡ್ತಾವನೆ. ಏನು ಹೇಳೋದು ಹೇಳಿ? ಓಲಾ ಇದು ಬೈಕ್ ಟ್ಯಾಕ್ಸಿ ಐತೆ. ಅದು ನಾನು ಹೇಳಿದ್ನಲ್ಲ ನಿಮಗೆ, ಬೈಕ್ ಟ್ಯಾಕ್ಸಿನೇ ಇರೋದು ನಮ್ಮದು. ಓಲಾ ಬಂದ್ಬಿಟ್ಟು ಆಟೋದಿಲ್ಲ ಅಂತೇಳಿ ಇದರಲ್ಲಿ ಕೊಡ್ತಾವನೆ. ನಮ್ಮ ಏರಿಯಾ ಸೈಡು 12 ರೂಪಾಯಿ ಕೊಡ್ತಾವನೆ ಕಿಲೋಮೀಟ್ರಿಗೆ ಓಲಾದಲ್ಲಿ. ರ್ಯಾಪಿಡೋ ಮತ್ತು ಊಬರಲ್ಲಿ ಒಂದಾಡ್ರೂ ಶೋ ಆಗ್ತಾಯಿಲ್ಲ, ಇದರಲ್ಲಿ ಶೋ ಆಗ್ತೈತೆ. ಈ ಥರ ಐತೆ ಪರಿಸ್ಥಿತಿ. ಏನು 250 214 ಎಷ್ಟೋ ಕೊಟ್ಟನಲ್ಲ ಬೈಕ್ ಟ್ಯಾಕ್ಸಿಯಲ್ಲಿ. ಇನ್ನು ನಮ್ಮ ಇದ್ರಲ್ಲಿ ಹಾಕ್ಕೊಂಡ್ರೆ ಎಷ್ಟು, ಇನ್ನೊಂದು 100 ರೂಪಾಯಿ ಜಾಸ್ತಿ ಅಷ್ಟು ಕೊಡ್ತಾನೆ. ಇಲ್ಲಿ ನೋಡಿ, ತನಿಸಂದ್ರ ಕೊಡ್ತಾವನೆ. ಈ ಕಡೆ ಎಲ್ಲ ಮಾಡೋಕ್ಕಾಗಲ್ಲ ಗುರು. ನಮ್ಗೆ ಈ ಕಡೆ ಅಷ್ಟೊಂದು ನಮ್ಗೆ ಗೊತ್ತಿರಲ್ಲ. ಎಲ್ಲ ನಮ್ಮ ಏರಿಯಾ ಸೈಡ್ ಹೋಗ್ಬಿಟ್ರೆ ಬೆಸ್ಟು. ಬಟ್ ಇದರಲ್ಲಿ ನೋಡಿ ಹೆಂಗೆ ಕೊಡ್ತಾವನಂತ. ಓಲಾದಲ್ಲಿ ಈ ಥರ ಐತೆ. ಏನು ಮಾಡೋದು ಒಂದೂ ಅರ್ಥ ಆಗ್ತಾಯಿಲ್ಲ ನನಗೆ. 5 ಗಂಟೆ ಆಯಿತು ಟೈಮು ಗುರು. ನಮ್ಮ ಬೇರೆ ಸೈಡ್ ಆರ್ಡ್ರೇ ಬಿದ್ದಿಲ್ಲ. ಒಂದು ಕೈ ಬಾಡಿಗೆ ಒಂದು ಸಿಕ್ತು, ಅಂದರೆ ಐಟಮ್ ಐತಂತ ಎತ್ಕೊಂಡು ಹೋಗ್ಬೇಕು. ಅವ್ರು ಬರ್ತಾವ್ರೆ. ಅವರೇ 200 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ 5 ಕಿಲೋಮೀಟ್ರ್ ಐತೆ. ಇವಾಗ ಅವ್ರನ್ನ ಪಿಕ್ ಮಾಡ್ಕೊಂಡೋಗಿ ಅಲ್ಲಿ ಡ್ರಾಪ್ ಮಾಡೋಣ. ಸರಿನಾ? ಐಟಮ್ ಇವ್ರು ಬರ್ತಾರೆ. ಸರಿನಾ? ಓಕೆ, ಇದಾದರೂ ಮಾಡೋಣ ಬನ್ನಿ. ಬಾಡಿಗೆ ಇಲ್ಲ, ಏನಿಲ್ಲ, ಇನ್ನೇನು ಮಾಡೋದು. 1/2 hour ತೋರಿಸ್ತೈತೆ. ಏನು ಮಾಡೋಕ್ಕಾಗಲ್ಲ. ಆರ್ಡ್ರ್ ಒಂದು ನಮ್ಮ ಏರಿಯಾ ಸೈಡ್ ಒಂದೇ ಒಂದು ಬಿದ್ದಿಲ್ಲ ಗುರು. 200 ರೂಪಾಯಿ ಮೇಲೆ ಒಂದು ಆರ್ಡ್ರ್ ಶೋ ಆಗಿಲ್ಲ ನನಗೆ. ಬೇರೆಯವ್ರಿಗೆ ಮಾತ್ರ ಶೋ ಆಗ್ತೈತೆ 400-500 ರೂಪಾಯಿ ಅಲ್ಲ. ನನಗೆ ಮಾತ್ರ ಒಂದು ಶೋ ಆಗಿಲ್ಲ. ಅದಕ್ಕೆ ಇನ್ನೇನು ಮಾಡೋಕ್ಕಾಗಲ್ಲ. ಇಲ್ಲೇ ಇದ್ದರೆ ಸುಮ್ಮನೆ ಬೇಜಾರಂತೇಳಿ ಹೋಗಿ ಐಟಮು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ಎಲ್ಲ 60 ರೂಪಾಯಿ 70 ರೂಪಾಯಿ ಆರ್ಡ್ರ ಬರ್ತೈತೆ. ಲಾಂಗ್ ಒಂದೂ ಬೀಳ್ತಾ ಇಲ್ಲ. ಊಬರ್ ಅಂತೂ ಒಂದೇ ಒಂದು ಆರ್ಡ್ರು ಇಲ್ಲ. ಇಲ್ಲಿ ನೋಡಿ, ಇದು ಬ್ಲೂಗೆ ಹೋಗ್ಬಿಟ್ಟೈತೆ, ಚಾರ್ಜಿಂಗ್ ಇಲ್ಲ ಅಂತೇಳಿ. ಓಕೆ, ಅವ್ರು ಬರ್ತಾವ್ರೆ, ಬನ್ನಿ. ಅವ್ರನ್ನ ಪಿಕ್ ಮಾಡಿ ಹೋಗಿ ಡ್ರಾಪ್ ಮಾಡಿ ಸಿಗ್ತೀನಿ. ಅಲ್ಲಿಂದ ಯಾವ್ದಾದ್ರು ಬೀಳತ್ತೆ ಹೆಂಗೇನಂತ. ಓಕೆ, ಪೇಮೆಂಟ್ ಆಯಿತು. ಇನ್ನೂ ಮಾಡಿಲ್ಲ, ಡ್ರಾಪ್ ಮಾಡ್ದೆ. ಇಲ್ಲೇ ಡ್ರಾಪ್ ಮಾಡಿ ಇವಾಗ ವೆಯ್ಟ್ ಮಾಡೋದು, ಪೇಮೆಂಟ್ ಕಳಿಸ್ತಾರಂತೆ. ಓಕೆ, ಎಲ್ಲ ಜಾಗ ಖಾಲಿ ಮಾಡೋಣ. ಡ್ಯೂಟಿ ಆನ್ ಮಾಡಿದ್ದೀನಿ. ಇನ್ನು ಯಾವುದು ಡ್ಯೂಟಿ ಬೀಳ್ತಿಲ್ಲ. ವೆಯ್ಟ್ ಮಾಡಿ ಹಾಕ್ಕೊಂಡು ಸಿಗ್ತೀನಿ ರೀ ಗೈಸ್. ಫೈನಲಿ ಮನೆ ಹತ್ರ ಬಂದೆ. ಎಷ್ಟು ಮಾಡಿದ್ದೀನಿ ಅಂತ ತೋರಿಸ್ತೀನಿ. 1 ಸೆಕೆಂಡು. ಊಬರಲ್ಲಿ ಎಷ್ಟಪ್ಪ? ಊಬರಲ್ಲಿ ಇವತ್ತಿನ ಅರ್ನಿಂಗ್ಸ್ ತೋರಿಸುವ ಸಮಯ ನೋಡೋ. ಊಬರಲ್ಲಿ ಕ್ಯಾಶ್ ಮತ್ತು ಅಲ್ಲೊಂದು 200 ರೂಪಾಯಿ ಕೊಟ್ರಲ್ಲ, ಅಲ್ಲಿ ಡ್ರಾಪ್ ಮಾಡಬೇಕಾದ್ರೆ ಅದೊಂದು 200, 1100 ಪ್ಲಸ್ಸು ಅಲ್ಲಿ ಇನ್ನೊಂದು ಕೈ ಬಾಡಿಗೆ ಒಂದು ಸಿಕ್ತು ಗುರು, 500 ರೂಪಾಯಿ. ಅಂದರೆ ಅಲ್ಲಿಂದ ಡೈರೆಕ್ಟ್ ಈ ಕಡೆ ವೈಟ್ ಫೀಲ್ಡ್ಗೆ, ಎಲ್ಲಿ ಎನ್ನೂರು ಗಾರ್ಡನಿಂದ ವೈಟ್ ಫೀಲ್ಡ್ಗೆ 500 ರೂಪಾಯಿ ಮಾತಾಡ್ಕೊಂಡು ಬಂದೆ. ಟೋಟಲ್ ಅರ್ನಿಂಗ್ಸು ಎಷ್ಟಾಯ್ತು ಏನಂತ ನೀವೇ ಕೌಂಟ್ ಮಾಡ್ಕೋಬೋದು. ನನ್ನ ಟಾರ್ಗೆಟ್ ಕಂಪ್ಲೀಟ್ ಆಗಿಲ್ಲ. ಯಾಕಂದರೆ ನೀವಾಗೆ ಗೊತ್ತಿರತ್ತೆ ಏನು ಸೀನ್ ಅಂತ. ಎಲ್ಲಿಗೂ ಅಲ್ಲಿ ಹೋಗಿ ಸ್ಟೆಕ್ ಆಗಿ ಅವನು ಆರ್ಡ್ರೇ ಕೊಟ್ಟಿಲ್ಲ, ಬ್ಯಾಕ್ ಟು ಬ್ಯಾಕ್ ಎಲ್ಲಿ ಕೊಟ್ಟಿಲ್ಲ.
ಇವತ್ತಂತೂ ಜಾಸ್ತಿ ಸುತ್ತಾಡ್ಬಿಟ್ಟಿದ್ದೀನಿ, ಗ್ಯಾಸು ಜಾಸ್ತಿ ವೇಸ್ಟ್ ಆಯಿತು. ಅದೆಲ್ಲ ತಲೆ ಕೆಡ್ಸ್ಕೊಬಾರ್ದು, ವೇಸ್ಟ್ ಆಗಿರೋದೆಲ್ಲ. ಈ ಥರ ಇತ್ತು ಇವತ್ತಿನ ಅರ್ನಿಂಗ್ಸು. ಇದ್ರ ಬಗ್ಗೆ ನೀವೇನಂತೀರ ಒಂದು ಕಮೆಂಟ್ ಹಾಕಿರಿ. ನೀವೇ ನಮ್ಮ ಚಾನಲ್ಗೆ ಹೊಸರು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ ನೇಮು ಚೇಂಜ್ ಮಾಡಬೇಕು ಅಂತಿದ್ದೆ. ಏನು ನೇಮ್ ಮಿಕ್ಕಿದ್ರೆ ಚೆನ್ನಾಗಿರುತ್ತೆ ಏನಂತ ಒಂದು ಕಮೆಂಟ್ ಹಾಕಿರಿ, ಸರಿನಾ? ಸರಿ, ನಾನು ನಿಮಗೆ ನಾಳೆ ಬ್ಲಾಗಲ್ಲಿ ಸಿಗ್ತೀನಿ. ಡೇ 1 ಬ್ಲಾಗಲ್ಲಿ ಇಷ್ಟೊಂದು ಅರ್ನಿಂಗ್ಸ್ ಆಗೈತೆ, ಸರಿನಾ? ಓಕೆ, ಇಷ್ಟು ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತೀನಿ. ನಾನು ನಿಮಗೆ ಖಂಡಿತ ಏನು ಚಾನಲ್ ನೇಮ್ ಇಕ್ಕಿದ್ರೆ ಚೆನ್ನಾಗಿರುತ್ತೆ ಏನಂತ ಕಮೆಂಟ್ ಹಾಕಿರಿ. ಯಾಕಂದರೆ ಈ ಚಾನಲ್ ಮೇಲೆ ಸ್ವಲ್ಪ ಎಡಿಟ್ ಮಾಡೋಣ. ಏನು ನೇಮ್ ಇಕ್ಕಿದ್ರೆ ಚೆನ್ನಾಗಿರುತ್ತೆ ಏನಂತ ಒಂದು ಕಮೆಂಟ್ ಹಾಕಿರಿ, ಸರಿನಾ? ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ನಾನು ನಿಮಗೆ ನಾಳೆ ಬ್ಲಾಗಲ್ಲಿ ಸಿಗ್ತೀನಿ, ಸರಿನಾ? ಬೈ ಬೈ.